ನಾನು ಒಳ್ಳೆ ಹುಡುಗ ಅಂತ ಹೇಳಿಕೊಳ್ಳುತ್ತಲೇ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ ಪ್ರಥಮ್ ಆ ಬಳಿಕ ಒಂದಿಲ್ಲೊಂದು ಕಾರಣಗಳಿಗೆ ಸುದ್ದಿ ಆಗ್ತಲೇ ಇದ್ರು. ಇದೀಗ ಪ್ರಥಮ್ ಅವರು ತಮ್ಮ ಜೀವನದ ಬಹುದೊಡ್ಡ ನಿರ್ಧಾರವೊಂದನ್ನು ತೆಗೆದುಕೊಂಡಿದ್ದಾರೆ. ಆದರೆ ಪ್ರಥಮ್ ತೀರ್ಮಾನ ಅವರ ಅಭಿಮಾನಿಗಳಿಗೆ ಬೇಸರ ಮೂಡಿಸಿದೆ. ಆದರೆ ಅದೇನು ಅಂತೀರಾ? ಈ ಸ್ಟೋರಿ ನೋಡಿ. ಒಳ್ಳೆ ಹುಡುಗ ಪ್ರಥಮ್ ಈ ಹೆಸರು ಕೇಳಿದ್ರೆ ಸಾಕು ಬಹುತೇಕರ ಮುಖದಲ್ಲಿ ತನ್ನಿಂದ ತಾನೇ ನಗು ಮೂಡುತ್ತೆ. ಅಭಿಮಾನಿಗಳ ಜೊತೆ ಸದಾ ಸಂಪರ್ಕದಲ್ಲಿರ್ತಾ ಇದ್ದ ಪ್ರಥಮ್ ಇದೀಗ ಬೇಸರದ ವಿಚಾರವೊಂದನ್ನು ಹೇಳಿದ್ದಾರೆ. ಎಸ್, ನಟ ನಿರ್ದೇಶಕ ಪ್ರಥಮ್ ಕಠಿಣ ನಿರ್ಧಾರವೊಂದನ್ನು ತೆಗೆದುಕೊಂಡಿದ್ದಾರೆ. ಇದ್ದಕ್ಕಿದ್ದಂತೆ ಪ್ರಥಮ್ ಅವರು ಸಿಲಿಕಾನ್ ಸಿಟಿಗೆ ಗುಡ್ ಬೈ ಹೇಳಿದ್ದಾರೆ. ಈ ಹಿಂದೆ ಕೊರೋನಾ ಲಾಕ್ಡೌನ್ ಆರಂಭವಾದಾಗಲೂ ಪ್ರಥಮ್ ನಗರ ಬಿಟ್ಟು ಹಳ್ಳಿಗೆ ಹೋಗಿ ಅಲ್ಲಿ ಕೃಷಿ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ರು. ಹಸು ಕುರಿ ಮೇಯಿಸುತ್ತಾ ಹಳ್ಳಿಯಲ್ಲಿ ಖುಷಿಯಾಗಿ ಕಾಲ ಕಳೀತಾ ಇದ್ರು. ಇದೀಗ ಲಾಕ್ಡೌನ್ ಸಡಿಲಗೊಳ್ತಾ ಇದ್ದಂತೆ ಬೆಂಗಳೂರಿಗೆ ಮರಳಿದ ಪ್ರಥಮ್ ಈಗ ತಾವಿದ್ದ ಬಾಡಿಗೆ ಮನೆ ಖಾಲಿ ಮಾಡಿಕೊಂಡು ಬೆಂಗಳೂರಿನಿಂದ ಹೊರಟಿದ್ದಾರೆ. ಅಂದಹಾಗೆ ಪ್ರಥಮ್ ಅವರು ತಾವು ಎಲ್ಲಿಗೆ ಹೋಗ್ತಿದ್ದೀನಿ ಅನ್ನೋ ಬಗ್ಗೆ ಮಾಹಿತಿ ನೀಡಿಲ್ಲ. ಆದರೆ ಹೆಸರು ತಂದುಕೊಟ್ಟ ಊರು ಹಾಗೂ 3 ವರ್ಷಗಳಿಂದ ಇದ್ದ ಮನೆ ಬಿಡುವಾಗ ಜಾಸ್ತಿನೇ ಬೇಸರವಾಯಿತು ಅಂತ ಇನ್ಸ್ಟಾಗ್ರಾಂನಲ್ಲಿ ಬರೆದುಕೊಂಡಿದ್ದಾರೆ. ನಟ ಭಯಂಕರ ಸಿನಿಮಾದ ಕೆಲಸಗಳು ಬಾಕಿ ಇದ್ದು ಅದಕ್ಕಾಗಿ ಆಗಾಗ ಬೆಂಗಳೂರಿಗೆ ಬರೋದಾಗಿಯೂ ತಿಳಿಸಿದ್ದಾರೆ. ಇನ್ನು ಅವರ ಕಚೇರಿ ಬೆಂಗಳೂರಿನಲ್ಲಿದ್ದು ಅಲ್ಲೇ ಅವರು ಸಿನಿಮಾದ ಕೆಲಸಗಳನ್ನು ಪೂರ್ಣಗೊಳಿಸಲಿದ್ದಾರಂತೆ. ಪ್ರಥಮ್ ಅವರಿಗೆ ಜೊತೆಗಿದ್ದ ಜನರಿಗಿಂತ ವಸ್ತುಗಳ ಜೊತೆಗೆ ಅಟ್ಯಾಚ್ಮೆಂಟ್ ಜಾಸ್ತಿ ಅಂತೆ. ಬಿಗ್ ಬಾಸ್ ಗೆದ್ದಾಗಲೂ ಸಹ ಆ ಮನೆ ಬಿಟ್ಟು ಬರುವಾಗ ತುಂಬಾ ಬೇಸರವಾಗಿತ್ತಂತೆ. ಶೀಘ್ರದಲ್ಲೇ ಗುಡ್ ನ್ಯೂಸ್ ಜೊತೆ ಮತ್ತೆ ವಾಪಸ್ ಆಗ್ತೀನಿ ಎಂದು ಪ್ರಥಮ್ ಬೇಸರದಿಂದ ಪೋಸ್ಟ್ ಮಾಡಿದ್ದಾರೆ. ಇನ್ನು ಪ್ರಥಮ್ ನಿರ್ಧಾರಕ್ಕೆ ಅಭಿಮಾನಿಗಳು ಕಮೆಂಟ್ಗಳ ಮೂಲಕ ಪ್ರತಿಕ್ರಿಯಿಸಿದ್ದಾರೆ. ನೀವು ಎಲ್ಲೇ ಇರಿ, ಹೇಗೆ ಇರಿ, ಖುಷಿಯಾಗಿರಿ ಅಂದಿದ್ದಾರೆ. ಇನ್ನು ಕೆಲವರು ನೀವು ಎಲ್ಲೇ ಹೋದ್ರೂ ನಮ್ಮ ಮನಸ್ಸಿನಲ್ಲಿ ಮಾತ್ರ ಇದ್ದೇ ಇರ್ತೀರಿ ಅಂದಿದ್ದಾರೆ. ನ್ಯೂಸ್ ಡೆಸ್ಕ್, ಎಕ್ಸ್‌ಪ್ರೆಸ್ ಟಿವಿ.